ಎಲ್ಲರಿಗೂ ನಮಸ್ಕಾರ. ನಾವು ಬ್ಲೌಸ್ಗಾಗಲಿ ಮತ್ತು ಡ್ರೆಸ್ಸಸ್ಗಾಗಲಿ ನೆಕ್ಸ್ ಕಟ್ ಮಾಡಬೇಕಲ್ಲ, ಅಂದರೆ ಸ್ಟಾರ್ ನೆಕ್ ಇರಲಿ, ಪಾಟ್ ನೆಕ್ ಇರಲಿ, ಯಾವುದೇ ನೆಕ್ ಇರಲಿ, ಕಟಿಂಗ್ನ ಮಾಡ್ಕೋಬೇಕಾದ್ರೆ ಕ್ಯಾನ್ವಸ್ನ ಯಾವ ಥರ ಕಟಿಂಗ್ ಮಾಡಬೇಕು. ನಾನಿವಾಗ ನನ್ನ ಹತ್ರ ಇಬ್ಬರು ಸ್ಟೂಡೆಂಟ್ಸ್ ಇದ್ದರು. ಸೊ ಅವ್ರಿಗೆ ನಾನು ನೆಕ್ಕಿಗೆ ಕಟಿಂಗ್ ಯಾವ ಥರ ಮಾಡಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ. ಶಾರ್ಟ್ಸ್ ವಿಡಿಯೋನೇ, ಲಾಂಗ್ ವಿಡಿಯೋ ಅಲ್ಲ. ಪೇಪರ್ ಕ್ಯಾನ್ವಸ್ ತೊಗೋಬೇಕು. ಫಸ್ಟ್ ನೋಡಿ, ಈ ಥರ ಇದಕ್ಕೆ ಪೇಪರ್ ಕ್ಯಾನ್ವಸ್ ತೊಗೊಂಡು ನಾವು ನಮ್ಮ ಹತ್ರ ಒಂದು ಸ್ಕೆಚ್ ಇದ್ದರೆ ಒಳ್ಳೆಯದು. ಸ್ಕೆಚ್ ತೊಗೊಂಡು ಹೋಲ್ಡ್ ಮಾಡಿ ನೆಕ್ ಯಾವ ಥರ ಕಟಿಂಗ್ ಮಾಡಿರ್ತೀರಲ್ಲ, ಅಂದರೆ ನೀವು ಪಾಟ್ ಶೇಪ್ ಮಾಡ್ಬೋದು, ಸ್ಕ್ವೇರ್ ಮಾಡ್ಬೋದು, ಇದನ್ನೇನು ಮಾಡಬೇಕು, ಈ ಥರ ಪಕ್ಕದಲ್ಲಿ ಕಟ್ ವರ್ಕ್ ಮಾಡ್ಬೋದು. ಯಾವುದಾದ್ರೂ ಕೂಡ ಸೇಮ್ ಇದೇ ಥರ, ಯಾಕಂದರೆ ಕ್ಯಾನ್ವಸ್ ಕಟ್ ಮಾಡೋದು ಬರಲ್ಲ ಕೆಲವೊಂದು ಜನಕ್ಕೆ. ಕಟ್ ಮಾಡಿ ಇಟ್ಕೊಳ್ತೀವಿ ಕ್ಲಾತ್ ಮೇಲೆ. ಇವಾಗ ನೀವೇನು ಮಾಡಬೇಕು, ಕ್ಯಾನ್ವಸ್ ಸೇಮ್ ಇದು ಅಡಲ್ ಆಗಬಾರ್ದು, ಐರನ್ ಅಂದರೆ ಇದನ್ನು ಸೇಮ್ ಮಾಡ್ಕೋಬೇಕು. ನೆಕ್ ನಾವು ಕಟ್ ಮಾಡಿ ಕಟಿಂಗ್ ಮಾಡ್ಕೋಬಾರ್ದು. ಹೊಸೊಬ್ರು ಯಾರನ್ನಾಗಲಿ ಫುಲ್ ಕಟಿಂಗ್ನ ಮಾಡ್ಕೋಬಾರ್ದು. ಹೆಂಗಿದೆಯೋ ಸೇಮ್ ಅದೇ ಮಾರ್ಕಿಂಗ್ ಇದೇ ಥರನ ಹಾಕೊಂಡು ಕ್ಯಾನ್ವಸ್ ಫುಲ್ ಕಟಿಂಗ್ನ ಮಾಡಬಾರ್ದು. ನೋಡಿರಿ, ಇದು ರಿಮೂವ್ ಮಾಡಿ ತೆಗೆದು ಮತ್ತೆ ಔಟ್ ಸೈಡ್ಗೆ 1 ಇಂಚು ಎಕ್ಸ್ಟ್ರಾ ಮಾರ್ಕಿಂಗು ಹಾಕೋಬೇಕು. ಯಾಕಂದರೆ ನಾವು ಸ್ಟಿಚಿಂಗ್ ಆದಮೇಲೆ ನಮಗೆ ಕ್ಯಾನ್ವಸ್ ಎಕ್ಸ್ಟ್ರಾ ಇರಬೇಕಲ್ಲ. ಸೊ ಅದರ ಪರ್ಪಸ್ ಆಗಿ 1 ಇಂಚ್ ಎಕ್ಸ್ಟ್ರಾ ಫುಲ್ ಕಟಿಂಗ್ ಮಾಡಬಾರ್ದನ್ನ ನಾವು ಇಟ್ಕೋಬೇಕು. ಯಾಕಂದರೆ ಇದು ನಿಮಗೆ ಆಮೇಲೆ ಹಿಂಗೆ ಅಡಲ್ ಆಗ್ಲಾರ್ದಂಗೆ ಸೇವ್ ಮಾಡೋದು. ಇದು ಹಿಂಗಿರ್ಬೇಕು. ಕ್ಯಾನ್ವಸ್ನ ಮಧ್ಯದಲ್ಲಿ ಸ್ವಲ್ಪ ಒಂದು ಹಾಫ್ ಇಂಚ್ ಮೇಲೆ ಟಾಪ್ ಮೇಲೆ ಇಟ್ಕೋಬೇಕು. ಯಾಕಂದರೆ ಅದನ್ನು ಕಟಿಂಗ್ ಮಾಡಿ ನೆಕ್ ಬ್ರಾಡ್ ಆಗಿ ಗೊತ್ತಾಗಲಿಲ್ಲ ಅಂದರೆ 1 ಇಂಚ್ ಸ್ಟಿಚಿಂಗ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ನಾನು ಒಂದು ಹಾಫ್ ಇಂಚು ಶೋಲ್ಡರ್ ಹತ್ರ ಎಕ್ಸ್ಟ್ರಾ ಬಿಟ್ಕೋಬೇಕು. ಆಮೇಲೆ 1 ಇಂಚು ಇದು 1 ಇಂಚ್ ಈ ಥರ ಎಕ್ಸ್ಟ್ರಾ ಮಾರ್ಜಿನ ಬಿಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ಇದು ಏನು ಮಾಡಬೇಕು, ನಿಮಗೆ ಕ್ಲಾತ್ ಆದರೆ ಐರನ್ ಕ್ಲಾತ್ ಒಂದು ಯಾವುದನ್ನು ಕ್ಲಾತ್ ಕಟಿಂಗ್ ಮಾಡ್ಕೋಬೇಕು. ನೀವು ಯಾವ ಕ್ಲಾತ್ ಮೇಲೆ ನೀವು ಕ್ಯಾನ್ವಸ್ನ ಐರನ್ ಮಾಡಬೇಕು ಅದೇ ಕ್ಲಾತ್ ಮೇಲೆ ಇಟ್ಕೊಂಡು ಇದನ್ನು ಐರನ್ ಮಾಡ್ಬೋದು, ಅಥವಾ ಸ್ಟಿಚಸನ್ನು ಹಾಕ್ಬೋದು. ಅದನ್ನು ಬಿಟ್ಟಿದೆ ನೋಡಿರಿ, ಈಗ ಕಟಿಂಗ್ ಆಯ್ತಲ್ಲ. ಕಟಿಂಗ್ ಆಗಿದ್ದನ್ನು ನಾನು ನಿಮಗೆ ಎಕ್ಸಾಂಪಲ್ಗೆ ಒಂದು ಕ್ಲಾತ್ ಮೇಲೆ ಐರನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಐರನ್ ಮಾಡಿಕೊಂಡು ನೀಟಾಗಿ, ಮತ್ತು ನಾವು ಯಾವುದಾದ್ರೆ ಬ್ಲೌಸ್ ಅಥವಾ ಏನು ಇರುತ್ತೋ ಡ್ರೆಸ್ಸು ಅದರ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಐರನ್ ಮಾಡೋ ಮುಂಚೆ ಒಂದು ಸರ್ತಿ ನೋಡ್ಕೋಬೇಕು, ಯಾವ ಸೈಡ್ ಶೈನಿಂಗ್ ಇದೆಯೋ ಆ ಸೈಡ್ ಮಾತ್ರ ನೀವು ಐರನ್ ಮಾಡಬೇಕಾಗುತ್ತೆ. ಶೈನಿಂಗ್ ಆಗಿರೋ ಕಡೆ ಕ್ಲಾತು ಅದು ಅಟ್ಯಾಚ್ ಆಗಿರಬೇಕು. ಇದು ನೆನ್ಪಿಟ್ಕೊಂಡು ನೀವು ಐರನ್ ಮಾಡ್ಕೋಬೇಕು, ಇಲ್ಲಾಂದರೆ ಸ್ಟಿಚಿಂಗ್ ಕೂಡ ಮಾಡ್ಕೋಬೋದು. ಈ ಥರ ಮಾಡ್ಕೊಂಡ್ರೆ ನೆಕ್ಕು ಯಾವುದೇ ಇರಲಿ ನೀಟಾಗಿ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಈಸಿಯಾಗಿ ಬರುತ್ತೆ. ಕ್ಯಾನ್ವಸ್ ಇದೆಯಲ್ಲ, ಕ್ಯಾನ್ವಸ್ಗಿಂತ ಕ್ಲಾತು ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟಿಂಗ್ನ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಕ್ಯಾನ್ವಸ್ ಮೇಲೆ ಫೋಲ್ಡಿಂಗ್ ಆಗುತ್ತೆ. ಸ್ಟಿಚಿಂಗ್ ಮಾಡಿದ ಮೇಲೆ ಕೂಡ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸ್ಕೊಡುತ್ತೆ. ಇಲ್ಲಾಂದರೆ ಕ್ಯಾನ್ವಸ್ ಮಾತ್ರ ಹೊರಗಡೆ ಕಾಣಿಸ್ಕೊಡುತ್ತೆ. ಸೊ ಅದಾಗ ನಾವು 1 ಇಂಚು ಇಲ್ಲ ಅಥವಾ ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಕೊಂಡು ಕ್ಲಾತನ್ನು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ನಲ್ಲ ಆ ಥರ. ಈ ಥರ ಐರನನ್ನು ಮಾಡ್ಕೋಬೋದು, ಅಥವಾ ನೀವು ಒಂದು ಸ್ಟಿಚ್ಚಾಗಿ ಕೂಡ ಹಾಕೋಬೋದು. ಈ ಥರ ಹಾಕ್ಕೊಂಡು ನೀವು ಯಾವ ನೆಕ್ ಕಟ್ ಮಾಡ್ತೀರೋ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೇಮ್ ಈ ಥರ ಮಾಡ್ಕೋಬೋದು. ಇದರಲ್ಲಿ ತುಂಬ ವೆರೈಟೀಸ್ ಇದ್ದಾವೆ. ನಾನು ನಿಮಗೆ ಒಂದು ಥರ ತೋರಿಸಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಥ್ಯಾಂಕ್ ಯು.